ವಿಧಾನಸೌಧದ ಆವರಣದಲ್ಲಿ ದೇವರಾಜ ಅರಸುರವರ 110ನೇ ಜನ್ಮದಿನವನ್ನು ಆಚರಿಸಿದ್ದೀವಿ. ದೇವರಾಜ ಅರಸು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಈ ನಿಲುವಳಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ಡಿಸೆಂಬರ್ 22, 1978 ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು. ಅದರ ಅಧ್ಯಕ್ಷತೆ ವಹಿಸಿದ್ದು ಶ್ರೀ ದಿವಂಗತ ದೇವರಾಜ ಅರಸುರವರು. ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಮುನಿಯಪ್ಪನವರೇ, ಕಡ್ರೆಯವರೇ, ದಯವಿಟ್ಟು ಇದು ಕಳಿಸ್ಕೊಡಿ. ದೇವರಾಜ ಅರಸುರವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 78 ಇಸ್ವಿನಲ್ಲಿ ಮೊದಲನೇ ಶಾಸಕಾಂಗ ಸಭೆ, ಅವಲೇ ಜಯಚಂದ್ರ ಅವರು, ರಮೇಶ್ ಕುಮಾರ್ ಅವರು, ವಿಶ್ವನಾಥ್ ಅವರೆಲ್ಲ ಗೆದ್ದಿದ್ದು 78ರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸಭಾಧ್ಯಕ್ಷರೇ, ನೀವೆಲ್ಲರೂ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀರಿ, ಅನೇಕ ಕಷ್ಟಗಳನ್ನು ಎದುರಿಸಿ ಗೆದ್ದಿದ್ದೀರಿ, ಕಾಂಗ್ರೆಸ್ ಚಿಹ್ನೆಯ ಮೇಲೆ ಜಯ ಗಳಿಸಿದ್ದೀರಿ. ಆದರೆ ಇಂದಿನಿಂದ ನೀವು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತರಾದವರಲ್ಲ, ಇಡೀ ತಾಲೂಕಿಗೆ ಶಾಸಕರು. ಎಂದಿಗೂ ಸಹಾಯ ಯಾಚಿಸಿ ಬಂದವರನ್ನು ಅವರು ಯಾವ ಪಕ್ಷ ನಮ್ಮವರ ಎಂದು ನೋಡದಿರಿ ಎಂದು ಹೇಳಿದ ದೇವರಾಜ ಅರಸುರವರು ತಮ್ಮ ಮುಂದೆ ಟೇಬಲ್ ಮೇಲಿದ್ದ ನೀರು ತುಂಬಿದ ಗಾಜಿನ ಗ್ಲಾಸ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಎಲ್ಲರಿಗೂ ತೋರಿಸುತ್ತಾ ಮುಂದುವರೆದರು. ಈ ಗ್ಲಾಸಿನಲ್ಲಿ ಇರುವ ನೀರು ಸರ್ಕಾರದ ಖಜಾನೆಯ ಹಣ ಇದ್ದಂತೆ. ಇದನ್ನು ಯಾರು ನಮ್ಮ ಬಳಿ ದಾಹದಿಂದ ಬಳಲಿ ನೀರಿಗಾಗಿ ಬರುತ್ತಾರೋ ಅವರಿಗೆ ನೀಡಬೇಕು. ಬದಲಿಗೆ ನನ್ನ ಪಕ್ಷ, ನನ್ನ ಜಾತಿ, ನನ್ನವರಿಗೆ ಮಾತ್ರ ಇದನ್ನು ಕೊಡುತ್ತೇನೆ ಎಂಬ ಮನಸ್ಥಿತಿ ನಿಮಗೆ ಯಾರಿಗೂ ಇರಕೂಡದು. ಗೆದ್ದ ಮೇಲೆ ಎಲ್ಲರೂ ನಮ್ಮವರು ಎನ್ನುವಂತಾಗಬೇಕು ಅಂತ ದೇವರಾಜ ಅರಸು ಅವರು ಹೇಳಿರೋದ. ದೇವರಾಜ ಅರಸು ನಂತರ ಅತಿ ದೀರ್ಘಕಾಲೀನ ಮುಖ್ಯಮಂತ್ರಿ ಅಂತ ಖ್ಯಾತ ಗಳಿಸಿರುವ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತಾ ಇದ್ದೀನಿ. ಓಕೆ, ಯತ್ನಾಳ್ ಅವರೇ, ನಿಮ್ಗೆ ಎಲ್ಲರಿಗೂ ಒಮ್ಮೆಲೆ ಬೇಕಂತ ಏನ್ ಮಾಡೋದು? ನಾವು ಎಲ್ಲರಿಗೂ ಕೊಡ್ಬೇಕು, ಕೊಡ್ತೇವೆ ನಾವು. ಅನುಕರಣೆ ಮಾಡಿದ ತಮ್ಮ ಆಯ್ತು, 2 ನಿಮಿಷ ಎಲ್ಲ ಕೊಡ್ತೇವಲ್ಲ. ಒಂದೇ ನಿಮಿಷ. ಮಾನ್ಯ ಸುರೇಶ್ ಕುಮಾರ್ ಅವರು ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಒಳ್ಳೆ ಎಲ್ಲರಿಗೂ ಕೊಡ್ತೇನಪ್ಪ. ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರಿಗೂ ಕೊಡ್ಬೇಡ, ಮಾತಾಡ್ಬೇಡುವಾಗಾದ್ರೆ. ಆಯ್ತು, ಯಾರು ಕೊಡ್ಲಿಲ್ಲ? ನಿಮ್ಮ ಶಾಸಕರು ಮಾತಾಡ್ತಿದ್ದಾರೆ ಅಲ್ಲಿ. ನೀವೇನು ಸೀನಲ್ಲಿ ಇಡುವ ನಮ್ಗೆ ಬೇಕು ನಮ್ಗೆ ಬೇಕು, ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ಮಾನ್ಯ ಸಭಾಧ್ಯಕ್ಷರೇ, ಆಯ್ತು, ಸುರೇಶ್ ಕುಮಾರ್ ಜಿ ಅವರು ಈಗಾಗಲೇ ಹೇಳಿದ್ದಾರೆ, ಚರ್ಚೆ ಬೇಡ ಅದರಲ್ಲಿ. ಇದೇ ವಿಷಯ ಹಿಂದೆ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 4 ವರ್ಷ ಆಡಳಿತ ಮಾಡಿದಿರಿ. ಈ ದೇವರಾಜ ಅರಸುರವರು ಹೇಳಿದಂತ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಡ್ಕೊಂಡಿದ್ದೀರಾ? 100% ಮಾಡಿಕೊಂಡಿದ್ದೀರಾ? ಯಡಿಯೂರಪ್ಪನವರು ಮುಗಿಸಿ ಬೇರೆ ಬೇರೆ ಮಾತಾಡಿ ಅಧ್ಯಕ್ಷರೇ. ಆಯ್ತಪ್ಪ, ಕಂಡ್ರವ್ರೆ, ನಾನು ಕೂಡ ಇಲ್ಲ ಅಂದಿಲ್ಲ ಅವರು. ಓಕೆ, ಚಂದ್ರಪ್ಪ ಅವರೇ ಮಾತಾಡ್ಲಿ, ನಾವು ನೋಡಿದೀವಿ, ಮಾತಾಡ್ಲಿ. ನೋಡಿ, ಬಹಳಷ್ಟು ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅರ್ಜೆಂಟ್ ಇದೆ. ಆದಾಗ ನಾವು ಕೊಡ್ತೇವೆ ಇದರಲ್ಲಿ. ಈಗ ಅವರೊಬ್ಬರು ಸೀನಿಯರ್ ಇದ್ದಾರೆ, ಅಂಡ್ ಲಾಸ್ಟ್ ನಲ್ಲಿ ಕೂಡ ನಾನು ಅವ್ರನ್ನ ಕೂಡ ನೋಡ್ಬೇಕಾಗ್ತದೆ ಇದರಲ್ಲಿ. ಮತ್ತೆ ನೀವು ಬಹಳ ಅರ್ಜೆಂಟ್ ಕೆಲವು ಇದ್ದೀರಿ, ಎದ್ದು ಹೋಗುವಂತ ಪ್ಲಾನ್ ಗೊತ್ತಾಗ ಮಾತಾಡೋದು ಹೋಗುವಂತ ಆಲೋಚನೆ ಅಂತ ಗೊತ್ತಿಲ್ಲ. ವಿರೋಧ ಪಕ್ಷ ಅಂತ ಸ್ವಲ್ಪ ಇರಲಿ. ಅಧ್ಯಕ್ಷರೇ, ಊಟ ಆಗಿ ಬೇಕು ಅಂತ ಕೂತಿದ್ದ ಅಧ್ಯಕ್ಷರೇ, ಒಂದು ಅವಕಾಶ